ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಆನ್ಲೈನ್ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನಿಲ್ಲಿ ಪ್ರತಿಯೊಂದು ಕೂಡ ಸ್ಟೆಪ್ನು ನಿಮಗೆ ವಿವರವಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಒಂಚೂರು ಎಲ್ಲೂ ಮಿಸ್ಟೇಕ್ ಆಗೋದಿಲ್ಲ ಮತ್ತು ಎಲ್ಲೂ ರಿಜೆಕ್ಟ್ ಕೂಡ ಆಗೋದಿಲ್ಲ. ಕನ್ಫರ್ಮ್ ಆಗಿ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮಗೆ ಬರುತ್ತೆ. ನಾನು ಮಾಡೋ ರೀತಿಯಲ್ಲಿ ನಾನು ಹಾಕೋ ಡಾಕ್ಯುಮೆಂಟ್ ಥರ ಹಾಕಿ ನೀವು ಅಪ್ಲೈನ ಮಾಡಿದ್ರೆ ನಿಮಗೆ ಕನ್ಫರ್ಮ್ ಆಗಿ ನಿಮಗೆ ಕ್ಯಾಸ್ಟ್ ಆ್ಯಂಡ್ ಸರ್ಟಿಫಿಕೇಟ್ ಬರುತ್ತೆ. ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಅಪ್ಲೈ ಮಾಡೋದು, ಎಷ್ಟು ಅಮೌಂಟ್ ಆಗುತ್ತೆ, ಎಷ್ಟು ದಿನಕ್ಕೆ ಬರುತ್ತೆ ಅನ್ನೋದನ್ನ ಪ್ರತಿಯೊಂದು ಕೂಡ ನಿಮಗೆ ಸಣ್ಣ ಸಣ್ಣ ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ಕೊನೆ ತನಕ ಕೂಡ ನೀವು ನೋಡಲೇಬೇಕಾಗತ್ತೆ. ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಒಂದು ಚಿಕ್ಕದಾದಂಥ ರಿಕ್ವೆಸ್ಟ್, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ನನ್ನ ಚಾನಲ್ಗೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನೋಡ್ತಾ ಇರ್ಬೋದು, ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ ನಾಡ ಕಚೇರಿ ಅಂತ ಹಾಕಿದ್ರೆ ಸಾಕು. ಇಲ್ಲ ನಾಡ ಕಚೇರಿ 5.0 ಇವಾಗ ಹೊಸ ವರ್ಷನ್ ಆಗುತ್ತೆ. 5.0 ಅಂತ ಹಾಕಿದ್ರೆ ಈ ಥರ ಪಬ್ಲಿಕ್ ಲಾಗಿನ್ ಅಂತ ಓಪನ್ ಆಗುತ್ತೆ ಲಿಂಕು. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೆ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದೆ ಇದು ನಾಡ ಕಚೇರಿ ವೆಬ್ಸೈಟ್ ಓಪನ್ ಆಗಿದೆ. ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಮೊಬೈಲ್ ಸಂಖ್ಯೆನ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಕೊಂಡು ಲಾಗಿನ್ ಆಗಬೇಕಾಗತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಕೊಂಡು OTP ಪಡೆಯಿರಿ ಅಂತ ಇದೆ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಗೊಂದು OTP ಜನ್ರೇಟ್ ಆಗುತ್ತೆ. ಈ ಮೊಬೈಲ್ ನಂಬರ್ ಏನು ಹಾಕಿರ್ತಾರಲ್ಲ ಅದೇ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗಿರುತ್ತೆ. OTPನ ಎಂಟರ್ನ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆ. ಇವಾಗ ಹೊಸದಾಗಿ ಅಪ್ಡೇಟ್ ಆಗಿದೆ. ಮೊದಲು ಕ್ಯಾಪ್ಚರ್ ಕೋಡ್ ಇರಲಿಲ್ಲ, OTP ಹಾಕಿ ಲಾಗಿನ್ ಆಗಬೇಕಾಗಿತ್ತು. ಇವಾಗ OTP ಹಾಕಿದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇದೆ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಲಾಗಿನ್ ಅಂತಿದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿದೆ. ನೋಡ್ತಾ ಇರ್ಬೋದು ಲಾಗಿನ್ ಆಗಿದೆ. ಇವಾಗ ಇಲ್ಲಿ ನೋಡ್ತಾ ಇದೆ ಲಾಗಿನ್ ID ಮೊಬೈಲ್ ನಂಬರ್ ತೋರಿಸುತ್ತೆ. ಯಾವ ರೀತಿ ಬಂದು ಇಲ್ಲಿ ಯಾವ ವರ್ಷನ್ ಅಂದ್ಬಿಟ್ಟು 5.0 ತೋರಿಸುತ್ತೆ. ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನ ನೀವು ಚೇಂಜ್ನ ಮಾಡ್ಕೋಬೋದಾಗಿರುತ್ತೆ. ಕನ್ನಡ ಮತ್ತು ಬೇಕಾದ್ರೆ ಕನ್ನಡ, ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಮಾಡ್ಕೋಬೋದಾಗಿರುತ್ತೆ. ನಾನಿಲ್ಲಿ ಕನ್ನಡ ಲ್ಯಾಂಗ್ವೇಜ್ ತೊಗೊಂಡು ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಕನ್ನಡ ಆದಮೇಲೆ ಇಲ್ಲಿ ಹೊಸ ಮುಖಪುಟ ಅಂತಿದ್ದಿಲ್ಲ, ಅದಕ್ಕೆ ಕೆಳಗಡೆ ಹೊಸ ವಿನಂತಿ ಎಲ್ಲ ಇದೆಯಲ್ಲ, ಇಲ್ಲಿ ಹೊಸ ವಿನಂತಿ ಅಂತ ಇದೆಯಲ್ಲ, ಹೊಸ ವಿನಂತಿ ಮೇಲೆ ಕ್ಲಿಕ್ನ ಮಾಡಿ ಅದಾದಮೇಲೆ ಜಾತಿ ಪ್ರಮಾಣ ಪತ್ರ, ಅದಕ್ಕೆ ಕೆಳಗಡೆ ತುಂಬ ಲಿಸ್ಟ್ಗಳಿದೆ. ನೋಡ್ತಾ ಇರ್ಬೋದು ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಅಂತ. ಇಲ್ಲಿ ನೀವು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇವೆರಡು ಒಂದೇ ಸಲ ಅಪ್ಲೈ ಮಾಡಬೇಕು ಅಂದರೆ ಯಾವ್ದೆಲ್ಲ 2A 2B ಅವರೆಲ್ಲ ಇರ್ತಲ್ಲ ಜನರಲ್, ಅವರಿಗೆ ಒಂದೇ ಜಾತಿ ಪ್ರಮಾಣ ಪತ್ರದಲ್ಲಿ ಆದಾಯ ಪ್ರಮಾಣ ಪತ್ರನೂ ಬಂದುಬಿಡುತ್ತೆ. ಈ SC ST ಅವ್ರಿಗೆ ಮಾತ್ರ ಸಪ್ರೇಟಾಗಿ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಾನು ಜಾತಿ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ನ ಮಾಡಿ ಮತ್ತೆ ಜಾತಿ ಪ್ರಮಾಣ ಪತ್ರದ ಮೇಲೆ ಕ್ಲಿಕ್ನ ಮಾಡಿ ಏನೇ ಕ್ಲಿಕ್ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ನೋಡ್ತಾ ಇರ್ಬೋದು ಜಾತಿ ಪ್ರಮಾಣ ಪತ್ರ ಅಂತ ಓಪನ್ ಆಗಿದೆ. ಇಲ್ಲಿ ಪ್ರಮಾಣ ಪತ್ರಕ್ಕೆ ಎಷ್ಟು ಗರಿಷ್ಠ ದಿನಗಳು ಅಂತ ತೋರಿಸ್ತಾ ಇದೆ. 21 ದಿನಗಳು ಬೇಕಾಗುತ್ತೆ. ಅದು ಸೇವಾ ಶುಲ್ಕ ಬಂದು 40 ರೂಪಾಯಿ ಅಷ್ಟೇ ಆಗೋದು ನೀವು ಫೀಸ್ನ ಪೇಮೆಂಟ್ ಮಾಡೋದಕ್ಕೆ. ಇದಾದಮೇಲೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಬಂದರೆ ಅವಶ್ಯಕತೆ ಇರೋ ದಾಖಲೆಗಳು, ನಿಮ್ಮ ಅಫಿಡೇವಿಟ್ ಇದ್ದರೆ ಅಫಿಡೇವಿಟ್ ಮಾಡಿಸ್ಕೊಳ್ಳಿ. ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಇದ್ದರೆ ಅಫಿಡೇವಿಟ್ ಬೇಕಾಗಿರೋದಲ್ಲ ರೇಷನ್ ಕಾರ್ಡ್ ಸಾಕಾಗುತ್ತೆ. ರೇಷನ್ ಕಾರ್ಡು, ವೋಟರ್ ID ಕಾರ್ಡು, ಆಧಾರ್ ಕಾರ್ಡು, ನಿಮ್ಮ ಹಳೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಇಷ್ಟು ಹಾಕಿದ್ರೆ ಸಾಕು ನಿಮಗೆ ಡಾಕ್ಯುಮೆಂಟ್ ಅಪ್ರೂವಲ್ ಆಗುತ್ತೆ. ಇಷ್ಟರಲ್ಲಿ ಯಾವುದಾದ್ರು 4 ಇಂದ 5 ಡಾಕ್ಯುಮೆಂಟ್ ಇರಬೇಕಾಗತ್ತೆ. ನೋಡ್ಬೋದು ಕೆಳಗಡೆ ಬಂದರೆ ಸೂಚನೆ ಅಂತ ಇದೆಯಲ್ಲ, ಸೂಚನೆಯಲ್ಲಿ ಕೂಡ ನೀವು ನೋಡ್ಬೋದಾಗುತ್ತೆ ಏನೆಲ್ಲ ಸೂಚನೆಯಲ್ಲಿ ಕಡ್ಡಾಯವಾಗಿದೆ ಅಂತ ಅಂದ್ಬಿಟ್ಟು. ಸ್ಟಾರ್ ಮಾರ್ಕ್ ಯಾವ್ಯಾವುದು ಇದೆಯೋ ಅದು ಕಡ್ಡಾಯವಾಗಿ ನೀವು ಅಪ್ಲೋಡ್ನ ಮಾಡಬೇಕಾಗತ್ತೆ. ಎಷ್ಟು ಗರಿಷ್ಠ KB ಅಂದರೆ PDF ಫೈಲ್ ಎಷ್ಟಿರಬೇಕು ಅಂತಂದರೆ ಇಂಗ್ಲೀಷಲ್ಲಿ ಚೇಂಜ್ ಮಾಡ್ಕೊಂಡು ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು PDF ಫೈಲು 300 KB ಒಳಗಡೆ PDF ಫೈಲ್ ಇರಬೇಕಾಗತ್ತೆ. ಇಂಗ್ಲೀಷ್ ಬೇಕೋ ಕನ್ನಡ ಬೇಕೋ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೋಬೇಕು. ಮತ್ತು ಅಪ್ಲೈ ಮಾಡೋದಕ್ಕೂ ಮುಂಚೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದನ್ನ ಆಪ್ಷನ್ ತೋರಿಸ್ತಾ ಇದೆ. ಎಲ್ಲ ಸ್ಕ್ಯಾನ್ ಮಾಡ್ಕೊಂಡು ಪ್ರತಿಯೊಂದು ಡಾಕ್ಯುಮೆಂಟು ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಫೋಟೋ JPG ಫಾರ್ಮೆಟಲ್ಲಿ ಇರಬೇಕಾಗತ್ತೆ. 50 KB ಒಳಗಡೆ ಇರಬೇಕಾಗತ್ತೆ. ನೀವು ಆದಿ ಕರ್ನಾಟಕ ಏನಾದರೂ ಬೇರೆ ಕ್ಯಾಸ್ಟು ಅಂತ ಇದ್ದರೆ ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದ್ದರೆ ಅವರಿಗೆ ಅಫಿಡೇವಿಟ್ನ ಕೇಳ್ತಾ ಇದೆ. ಇಷ್ಟು ಓಕೆ ಅಂತ ಆದಾಗ ಕೆಳಗಡೆ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ಎಷ್ಟು ಡಾಕ್ಯುಮೆಂಟು ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ, ನೋಟಲ್ಲಿ ಇರೋದೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೋಡೋದಲ್ಲ ಇದಾದಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟಿನಿ. ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ನಾನು ಕನ್ನಡ ಮತ್ತೆ ವಾಪಸ್ ಚೇಂಜ್ ಮಾಡ್ಕೊತೀನಿ. ಏಕೆಂದರೆ ಕನ್ನಡದಲ್ಲಿ ಬೇಕಾಗಿರೋದ್ರಿಂದ ಇಲ್ಲಿ ಪಡಿತರ ಚೀಟಿ ಇದೆಯಾ ಅಂತ ಕೇಳ್ತಾ ಇದೆ. ಪಡಿತರ ಚೀಟಿ ಇದೆ ಅಂತಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಟ್ಟು ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ. ಇದೇ ಇರೋದ್ರಿಂದ ಆಧಾರ್ ಕಾರ್ಡ್ನ ರೇಷನ್ ಕಾರ್ಡ್ ನಂಬರ್ನ ಹಾಕ್ಕೊತಾ ಇದ್ದೀನಿ. ರೇಷನ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಮುಂದುವರೆಸಿ ಅಂತಿದೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಈ ಆ ಕಡೆ ಆಪ್ಷನು ಓಪನ್ ಆಗುತ್ತೆ. ಈ ಕಡೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಯಾರ ಹೆಸರಿಗೆ ಆಗ್ತಾ ಇದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ರೇಷನ್ ಕಾರ್ಡಲ್ಲಿ ಅವ್ರ ಹೆಸರಿದೆ ಅದನ್ನು ಸೆಲೆಕ್ಟ್ನ ಮಾಡಿಕೊಂಡು ನೆಕ್ಸ್ಟು ಶೋಧಿಸಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಇದು ಓಪನ್ ಆಗುತ್ತೆ. ಇದು ಬಂದು ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಇಲ್ಲಿಂದ
ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅರ್ಜಿದಾರ ಫಸ್ಟ್ ಒಂದು 4 ಸ್ಟೆಪ್ಸ್ ಇದೆ. 4 ಸ್ಟೆಪ್ಪಲ್ಲಿ ಫಸ್ಟ್ ಬಂದು ಅರ್ಜಿದಾರ ವಿವರಗಳನ್ನ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಇಲ್ಲಿ ನಿಮ್ಮ ಅಡ್ರೆಸ್ ಎಲ್ಲ ಇಲ್ಲಿ ಫಿಲ್ ಆಗಿದೆ ಆಲ್ರೆಡಿ. ಇಲ್ಲೇನು ಚೇಂಜಸ್ ಇದೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ಅದಾದಮೇಲೆ ಅರ್ಜಿದಾರ ಹೆಸರನ್ನ ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದೆ. ಅದಾದಮೇಲೆ ಯಾವುದೋ ಲೇಡೀಸ್ ಆಗ್ತಾ ಇದೆ, ಅವ್ರದ್ದು ಮದುವೆ ಆಗಿದೆ, ಗಂಡನ ಹೆಸರು ಹಾಕೊಳ್ಳಿ, ಇಲ್ಲ ಮದುವೆ ಆಗಿಲ್ಲ ಅಂದರೆ ತಂದೆ ಹೆಸರು ಹಾಕೊಳ್ಳಿ. ಅದಾದಮೇಲೆ ತಾಯಿ ಹೆಸರು ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ಅದಾದಮೇಲೆ ವಿಳಾಸನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಪಿನ್ ಕೋಡು ಮತ್ತು ಮೊಬೈಲ್ ನಂಬರ್ ಅಲ್ಲ ಆಲ್ರೆಡಿ ಇರೋದ್ರಿಂದ ಮೊಬೈಲ್ ನಂಬರ್ಗೆ OTP ಕಳಿಸಿ ಅಂತ ಹಾಕಿದ್ರೆ OTP ಮೇಲೆ ಕ್ಲಿಕ್ನ ಮಾಡಿದ್ರೆ OTP ಹೋಗುತ್ತೆ. ಆ OTPನ ಹಾಕ್ಬಿಟ್ಟು ಇಲ್ಲಿ ಪರಿಶೀಲಿಸಿ ಅಂತ ಹಾಕಿದ್ರೆ ವೆರಿಫೈ ಆಗುತ್ತೆ OTP. ಅದೇ ರೀತಿ ಇಲ್ಲಿ ಇಮೇಲ್ ID ನ ಹಾಕ್ಕೊಳ್ಳೇಬೇಕಾಗುತ್ತೆ. ಇಮೇಲ್ ID ನ ಹಾಕ್ಕೊಂಡು OTP ಕಳಿಸಿ ಅಂದರೆ ಆ ಇಮೇಲ್ IDಗೆ OTP ಹೋಗಿರುತ್ತೆ. ಆ OTPನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಬಂದಂಥ OTPನ ಹಾಕ್ಕೊಂಡು ಪರಿಶೀಲಿಸಿ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಮುಂದುವರಿಸಿ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಇಷ್ಟು ಡೀಟೇಲ್ ನಾನು ಆಲ್ರೆಡಿ ಫಿಲ್ ಮಾಡ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕನ್ನಡದಲ್ಲೇ ಎಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಅಡ್ರೆಸ್ ಆಗಿರ್ಬೋದು, ಪಿನ್ ಕೋಡು, ಮೊಬೈಲ್ ನಂಬರ್, ಇಮೇಲ್ ID ಪ್ರತಿಯೊಂದು ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಆಮೇಲೆ ಮುಂದುವರಿಸಿ ಅಂತಿದೆಯಲ್ಲ ಮುಂದುವರಿಸಿ ಮೇಲೆ ಹೋಗ್ತಾ ಇದ್ದೀನಿ. ಇಷ್ಟು ಆದಮೇಲೆ ಮುಂದುವರಿಸಿ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಬಂದು ಪ್ರಮಾಣ ಪತ್ರ ವಿವರನ ಕೇಳ್ತಾ ಇದೆ. ಇಲ್ಲಿ ಮೀಸಲಾತಿ ವರ್ಗ ಯಾವ ವರ್ಗಕ್ಕೆ ಸೇರ್ತಿದೆ ಅನ್ನೋದನ್ನ ಆಪ್ಷನ್ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾವ ಪ್ರವರ್ಗ 2A 2B ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಕ್ಯಾಸ್ಟ್ಗೆ ಅನುಗುಣವಾಗಿ ನೀವು ಆಯ್ಕೆನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಆಯ್ಕೆ ಮಾಡಿ ಅನ್ನೋ ಆಪ್ಷನ್ ಬರುತ್ತಲ್ಲ, ಜಾತಿನ ನಿಮ್ಮ ಜಾತಿ ಯಾವ ಕ್ಯಾಸ್ಟ್ಗೆ ಸೇರ್ತಿದೆ ಅನ್ನೋದನ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಯಾವ ಕ್ಯಾಸ್ಟ್ ಅನ್ನೋದು ಲಿಸ್ಟ್ ಇಲ್ಲಿ ತೋರಿಸಿರುತ್ತೆ. ನೀವು ಯಾವ ವರ್ಗಕ್ಕೆ ಸೇರ್ತಿದೆ ಅನ್ನೋದನ್ನ ಆ ವರ್ಗದಲ್ಲಿರೋಂಥ ಲಿಸ್ಟ್ಗಳೆಲ್ಲ ಇಲ್ಲಿ ಓಪನ್ ಆಗುತ್ತೆ. ಆ ವರ್ಗದಲ್ಲಿ ನೀವು ನಿಮ್ಮ ಜಾತಿ ಯಾವುದಿರುತ್ತೋ ಆ ಜಾತಿ ಇಲ್ಲಿ ಇರಬೇಕಾಗತ್ತೆ. ಅದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನೀಟಾಗಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ನೆಕ್ಸ್ಟು ನಿಮ್ಮ ಆದಾಯ, ವರ್ಷದ ಆದಾಯ. ನಾನು ಮೊದಲೇ ಹೇಳ್ದಂಗೆ ಇದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಜನರಲ್ ಆಗಿರೋರಿಗೆ ಇಲ್ಲ OBC ಅಂತವ್ರಿಗೆ ಕಾಮನ್ ಆಗಿ ಇದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಒಂದೇ ಇರುತ್ತೆ. ಅದು ಪ್ರತಿ 5 ವರ್ಷಕ್ಕೊಂದ್ಸಲ ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ. ಆದರೆ ನೀವು SC ST ಅವರಾದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಪರ್ಮನೆಂಟ್ ಇರುತ್ತೆ. ಅವರಿಗೆ ಒಂದ್ಸಲ ಮಾಡಿಬಿಟ್ರೆ ಪರ್ಮನೆಂಟಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ನೀವು 5 ವರ್ಷಕ್ಕೊಂದ್ಸಲ ಅಪ್ಲೈನ ಮಾಡ್ಕೋಬೇಕಾಗುತ್ತೆ. ನಾನು ಅಪ್ಲೈ ಮಾಡ್ತಾ ಇರೋದು OBC ಆಗಿರೋದ್ರಿಂದ ನೋಡ್ತಾ ಇರ್ಬೋದು. ಇಲ್ಲಿ ಆದಾಯ ಎಷ್ಟು ಅಂತ ಕೇಳ್ತದೆ, ವರ್ಷದ ಆದಾಯ. ಇಲ್ಲಿ ವರ್ಷದ ಆದಾಯನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಉದ್ದೇಶಕ್ಕೆ ಅಂತ ಕೇಳ್ತದೆ, ಯಾವ ಉದ್ದೇಶಕ್ಕೋಸ್ಕರ ಆಗ್ತಾ ಇರೋಂತ ಅದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಕೆಲಸಕ್ಕೋ ವಿದ್ಯಾಭ್ಯಾಸಕ್ಕೋ ಅಂತ ಹಾಕ್ಕೊಂಡು ಅದಾದಮೇಲೆ ಮುಂದುವರಿಸಿ ಅಂತ ಕೊಡಬೇಕಾಗುತ್ತೆ. ಮುಂದುವರಿಸಿ ಅಂತೆಲ್ಲ ಚೆಕ್ ಮಾಡ್ಕೊಂಡು ಮುಂದುವರಿಸಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಮುಂದುವರಿಸಿ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಅಪ್ಲೋಡ್ಗೆ ಹೋಗುತ್ತೆ. 3ನೇ ಆಪ್ಷನ್ಗೆ ಅಪ್ಲೋಡ್ಗೆ ಹೋಗುತ್ತೆ. ಫಸ್ಟಾಗಿ ನಿಮ್ಮ ಫೋಟೋನ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. JPG ಫಾರ್ಮೇಟಲ್ಲಿ ಇರಬೇಕಾಗುತ್ತೆ. 50 KB ಒಳಗಡೆ ಇರಬೇಕಾಗುತ್ತೆ. ನಿಮ್ಮ ಫೋಟೋ ಕ್ರಾಪ್ ಮಾಡ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ಫಸ್ಟಾಗಿ ನಾನು ಇಲ್ಲಿ ಕೆಳಗಡೆ ಬಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲಿ ಕೆಳಗಡೆ ನಾನು ಇಲ್ಲಿ ಬಂದು ರೇಷನ್ ಕಾರ್ಡು ಹಳೆ ಕ್ಯಾಸ್ಟ್ ಇನ್ಕಮ್ ಸ್ಕೂಲ್ ಇರೋದ್ರಿಂದ ನಾನು ಇಲ್ಲಿ ಹಾಕ್ಕೊತಾ ತೋರಿಸ್ಕೊಡ್ತೀನಿ. ಫಸ್ಟ್ ಒಂದು ನೋಡ್ತಾ ಇರ್ಬೋದು. ಇಲ್ಲಿ ಫಸ್ಟ್ ಅಲ್ಲಿ ನಾನು ಇಲ್ಲಿ ಶಾಲಾ ದಾಖಲಾತಿ ಅಂತ ಇದೆಯಲ್ಲ, ಶಾಲಾ ದಾಖಲಾತಿ ನಿಮ್ಮ TC ಇರಬೇಕಾಗುತ್ತೆ. ಆ TC ಇದ್ದರೆ ಹಾಕ್ಕೊಳ್ಳಿ. ರೇಷನ್ ಕಾರ್ಡ್ ಹಾಕ್ಕೊತಾ ಇದ್ದೀನಿ. ರೇಷನ್ ಕಾರ್ಡ್ ಇರಲೇಬೇಕಾಗುತ್ತೆ. BPL ರೇಷನ್ ಕಾರ್ಡ್, APL ಆದರೆ APL ರೇಷನ್ ಕಾರ್ಡ್ ಆಗಲ್ಲ. BPL ರೇಷನ್ ಕಾರ್ಡ್ನ ಹಾಕ್ಕೋಬೇಕಾಗತ್ತೆ. ರೇಷನ್ ಕಾರ್ಡ್ನ ಸೆಲೆಕ್ಟ್ನ ಮಾಡಿಕೊಂಡು ಅಪ್ಲೋಡ್ನ ಮಾಡ್ಕೊಳ್ಳಿ. ಚೂಸ್ ಫೈಲ್ ಅಂತ ಕ್ಲಿಕ್ನ ಮಾಡಿ ಅದಾದಮೇಲೆ ಸೆಲೆಕ್ಟ್ನ ಮಾಡ್ಕೊಂಡು ಅಪ್ಲೋಡ್ ಫೈಲ್ ಅಂತ ಕೊಟ್ಟು ಇಲ್ಲಿ ನೋಡ್ತಾ ಇರ್ಬೋದು PDF ಫೈಲ್ ಸಿಂಬಲ್ ಇದಂಥದ್ದು ಇಲ್ಲಿ ಕಡೆ ಓಪನ್ ಆಗಿದೆ. ಇಲ್ಲಿ ನೆಕ್ಸ್ಟ್ ಬಂದು ನಾನು ಎಪಿಕ್ ಕಾರ್ಡ್ ಅಂತ ಹಾಕೊಂಡು, ಎಪಿಕ್ ಅಂದರೆ ನಿಮ್ಮ ವೋಟರ್ ID ಕಾರ್ಡ್. ವೋಟರ್ ID ಕಾರ್ಡು ಇದ್ರೆ ಹಾಕ್ಕೊಳ್ಳಿ. ವೋಟರ್ ID ಕಾರ್ಡ್ನ ನಾನು ಇಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ತೋರಿಸ್ತೀನಿ. ವೋಟರ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನ ಕೂಡ ವಿಡಿಯೋನ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿತ್ತು, ಹೋಗಿ ಚೆಕ್ ಮಾಡಿ. ಇಲ್ಲಿ ನೋಡ್ತಾ ಇದ್ವಿ ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿ ಚೂಸ್ ಫೈಲ್ ಮಾಡಿದ್ದೀನಿ. ಅದಾದಮೇಲೆ 300 KB ಒಳಗಡೆ ಇರಬೇಕು. ಅದಾದಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಟ್ಟಿದ ತಕ್ಷಣ ಈ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಇಲ್ಲಿ PDF ಫೈಲ್ ಬಂದಿದೆ, ಎಲ್ಲ ಅಟ್ಯಾಚ್ ಆಗಿದೆ ಇವಾಗ. ಇದಾದಮೇಲೆ ನೆಕ್ಸ್ಟು ಹಳೇದು ನನ್ನ ಕ್ಯಾಸ್ಟ್ ಸರ್ಟಿಫಿಕೇಟು ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಸ್ಕೂಲ್ ಡಾಕ್ಯುಮೆಂಟು ಕೂಡ ಅಪ್ಲೋಡ್ನ ಮಾಡ್ಕೊಂಡಿದ್ದೀನಿ. ಸ್ಕೂಲ್ ದಾಖಲಾತಿ ಕೂಡ ಅಪ್ಲೋಡ್ನ ಮಾಡ್ಕೊಂಡಿದ್ದೀನಿ. ರೇಷನ್ ಕಾರ್ಡ್ ಹಾಕ್ಕೊಂಡಿದ್ದೀನಿ, ಎಪಿಕ್ ಕಾರ್ಡ್ ಹಾಕ್ಕೊಂಡಿದ್ದೀನಿ. ಮತ್ತು ಹಳೇದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇತ್ತು, ಅದು ಕೂಡ ಹಾಕ್ಕೊಂಡಿದ್ದೀನಿ. 4 ಕೂಡ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಬಂದು ಗುರುತಿನ ಚೀಟಿ ಇನ್ನೊಂದ್ಸಲಿ ವೋಟರ್ ಕಾರ್ಡ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಆಧಾರ್ ಕಾರ್ಡ್ನ ಅಪ್ಲೋಡ್ನ ಮಾಡಿದ್ದೆ. ವಿಳಾಸದ ಪುರಾವೆಗೆ ಬಂದು ನಾನು ಆಧಾರ್ ಕಾರ್ಡ್ನ ಕೊಟ್ಟಿದ್ದೀನಿ. ಇಷ್ಟು ಡಾಕ್ಯುಮೆಂಟ್ ನೀವು ಹಾಕ್ಕೋಬೇಕಾಗತ್ತೆ. ಇವಾಗ ನಾನು ಫೋಟೋನ ಅಪ್ಲೋಡ್ನ ಮಾಡ್ಕೊತಾನೆ. ಲೈವ್ ಫೋಟೋ ಹಾಕಬೇಕಾಗತ್ತೆ. ಯಾವುದೇ ಫೋಟೋ ತೆಗೆದು ಸ್ಕ್ಯಾನ್ ಮಾಡ್ಕೊಂಡು ಹಾಕೋದಕ್ಕಾಗಲ್ಲ. ನೀವು ಲೈವ್ ಫೋಟೋ ತೆಗೆದು ಇಟ್ಕೊಂಡು ಅದನ್ನ ಕ್ರಾಪ್ ಮಾಡಿ ಇಟ್ಕೊಂಡು ಹಾಕ್ಕೋಬೇಕಾಗತ್ತೆ. ಲೈವ್ ಫೋಟೋ ಅಂದರೆ ಇವಾಗ ಪ್ರೆಸೆಂಟ್ ಏನು ಬಂದಿದೆ ಅವ್ರದ್ದೇ ಫೋಟೋ ತೊಗೊಂಡು ಹಾಕಬೇಕಾಗತ್ತೆ. ನೋಡ್ತಾ ಇರ್ಬೋದು ಫೋಟೋ ಅಪ್ಲೋಡ್ ಆಗಿದೆ. ಆದಮೇಲೆ ಇವಾಗಲೇ ಸಲ್ಲಿಸಿ ಅಂತ ಇದೆಯಲ್ಲ ಕೆಳಗಡೆ ಲಾಸ್ಟಿಗೆ ಬಂದು ಸಲ್ಲಿಸಿ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಸಲ್ಲಿಸಿ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಅಕ್ನಾಲೆಜ್ಮೆಂಟ್ ಜನರೇಟ್ ಆಗಿದೆ ಅಂತದ್ದು ತೋರಿಸುತ್ತೆ. ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ನಿಮ್ಮ ಯುವರ್ JSC ನಂಬರ್ ಅಂದ್ಬಿಟ್ಟು ತೋರಿಸುತ್ತೆ, ಇಲ್ಲ RD ನಂಬರ್ ತೋರಿಸುತ್ತೆ. ಓಕೆ ಅಂತ ಕೊಟ್ಟು ಆದಮೇಲೆ
ಆದಮೇಲೆ ಇಲ್ಲಿ ನೆಕ್ಸ್ಟು ನಿಮಗೆ ಈ ಸೈನ್ ಕೇಳುತ್ತೆ. ಈ ಸೈನಲ್ಲಿ ನಿಮಗೆ ನೀವೇನೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿದ್ದೀರಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಕೆಳಗಡೆ ಎಲ್ಲ ನೋಡ್ಕೊಳ್ಳಿ ನೀವೇನೆಲ್ಲ ಡಾಕ್ಯುಮೆಂಟ್ ಅಪ್ಲೈ ಮಾಡಿದ್ದೀರಾ, ಏನೆಲ್ಲ ಎಡಿಟಿಂಗ್ ಮಾಡಿದ್ದೀರಾ ಅದೆಲ್ಲ ಕರೆಕ್ಟಾಗಿದೆ. ನಿಮ್ಮ ಅಡ್ರೆಸ್ ಆಗಿರ್ಬೋದು, ನಿಮ್ಮ ಹೆಸರು ಆಗಿರ್ಬೋದು, ಯಾರು ಹೆಸರು ಕೊಟ್ಟಿರೋ ಫಾದರ್ ನೇಮು, ತಾಯಿ ಹೆಸರು ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ಅಂತ ವೆರಿಫೈ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ ಅಂತ ಅಂದಾಗ ಮೇಲೆ ಬಂದು ಈ ಸೈನ್ ಅಂತ ಕಾಣ್ತಿದೆಯಲ್ಲ ಮುಂದುವರಿಸು ಅಂತ ಈ ಸೈನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜು ಈ ಥರ ಓಪನ್ ಆಗುತ್ತೆ. ಇದು ಬಂದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಬೇಕಾಗತ್ತೆ. ಆಧಾರ್ ಕಾರ್ಡ್ ಸೀಡ್ ಆಗಬೇಕು. ಯಾವುದೇ ಮಾಡೋದು ಇವಾಗ ಯಾವುದೇ ಅಪ್ಲಿಕೇಶನ್ ಮಾಡೋದು, ಇವಾಗ ವೋಟರ್ ಕಾರ್ಡ್ ಆಗಿರ್ಬೋದು, ಏನೇ ಅಪ್ಲೈ ಮಾಡೋದು ನೀವು ಈ ಥರ ಆಧಾರ್ ಕಾರ್ಡ್ ಸೀಡ್ ಆಗಲೇಬೇಕು. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಯಾರ್ದು ಅಪ್ಲೈ ಮಾಡ್ತಾ ಇಲ್ಲ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗತ್ತೆ. ಆಧಾರ್ ನಂಬರ್ ಹಾಕೊಂಡು ಗೆಟ್ OTP ಅಂತ ಇದೆಯಲ್ಲ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಏನು ಲಿಂಕ್ ಆಗಿರುತ್ತಲ್ಲ ಆ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗಿರುತ್ತೆ. ಆ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಇಲ್ಲ ಎಂಟರ್ ಆದಮೇಲೆ ಚೆಕ್ ಬಾಕ್ಸ್ ಆಟೋಮೆಟಿಕ್ ಟಿಕ್ ಮಾರ್ಕ್ ಆಗುತ್ತೆ. ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಹಣ ಪಾವತಿಸು ಮುಂದುವರಿಸಿ ಅಂತ ಇದೆಯಲ್ಲ ಪಾವತಿಸಲು ಮುಂದುವರಿಸಿ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ RD ನಂಬರ್ ತೋರಿಸುತ್ತೆ, ಅಂದರೆ ಅಕ್ನಾಲೇಜ್ಮೆಂಟ್ ನಂಬರ್ ತೋರಿಸುತ್ತೆ. ಇಲ್ಲಿ ಪಾವತಿ ಎಷ್ಟು ಮೊತ್ತ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಕಂಡೀಷನ್ಸ್ ಏನೆಲ್ಲ ವಿವರಗಳಿದೆ ಅದೆಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್ ನೋಡ್ಕೋಬೋದು. ನೋಡ್ಕೊಂಡು ಕೆಳಗಡೆ ಬಂದರೆ ಚೆಕ್ ಬಾಕ್ಸ್ ನೋಡ್ತಾ ಇದ್ದಲ್ಲ ಲಾಸ್ಟಲ್ಲಿ ಐ ಅಕ್ಸೆಪ್ಟ್ ಹಾಲ್ದ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ SBI E-Pay ಅಂತ ಇದೆಯಲ್ಲ SBI E-Pay ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಡೀಟೇಲ್ ಬೇಕಾದ್ರೆ ನೀವು ನೋಡ್ಕೋಬೋದು. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮ್ಗೆ ಇಲ್ಲಿ ಥರ ಪೇಮೆಂಟ್ಗೆ ಹೋಗುತ್ತೆ. ಪೇಮೆಂಟ್ ಆಪ್ಷನಲ್ಲಿ ನೀವು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ನೀವು ಮಾಡ್ಕೋಬೋದು. ನಾನು ಇಲ್ಲಿ UPIನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. UPI ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಆಪ್ಷನ್ನು ಈ ಥರ ಓಪನ್ ಆಗುತ್ತೆ. ನೋಡ್ತಾ ಇರೋದಲ್ಲ ಇದರಲ್ಲಿ ಕೂಡ 2 ಆಪ್ಷನ್ ಇದೆ. ಇಲ್ಲಿ UPI QR ಕೋಡ್ನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ UPI ID ನಂಬರ್ನ ಹಾಕೊಂಡು ಕೂಡ ನೀವು ಮಾಡ್ಕೋಬೋದು. ನಾನು UPI QR ಕೋಡ್ನ ಸೆಲೆಕ್ಟ್ನ ಮಾಡ್ಕೊಂಡು ಪೇ ನೋವು ಅಂತ ಕೊಡ್ತಾ ಇದ್ದೀನಿ. ಪೇ ನೋವು ಅಂತ ಹಾಕಿದ ತಕ್ಷಣ ನಿಮಗೆ ಈ ಥರ ಸ್ಕ್ಯಾನರ್ ಓಪನ್ ಆಗುತ್ತೆ. ಸ್ಕ್ಯಾನರ್ ಓಪನ್ ಆದಮೇಲೆ ನೀವು ಆರಾಮಾಗಿ ಫೋನ್ಪೇ, ಗೂಗಲ್ ಪೇ ಮುಖಾಂತರ ನೀವು ಪೇಮೆಂಟ್ನ ಮಾಡ್ಬೋದಾಗುತ್ತೆ. ಈಸಿಯಾಗಿ ಪೇಮೆಂಟ್ನ ಮಾಡ್ಬೋದಾಗಿದೆ. ಪೇಮೆಂಟ್ ಆಗಿದ ತಕ್ಷಣ ನೀವು ವೆಯ್ಟ್ ಮಾಡಬೇಕು. ಆಟೋಮೆಟಿಕ್ ವಾಪಸ್ ಈ ಥರ ಬರುತ್ತೆ ಸಕ್ಸಸ್ ಆಗಿದೆ ಅಂದ್ಬಿಟ್ಟು. ನೋಡೋದಲ್ಲ ಸಕ್ಸಸ್ ಆಗಿದೆ. ಮುಂದುವರಿಸಿ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು ಅಕ್ನಾಲೇಜ್ಮೆಂಟು ಏನು ಪೇಮೆಂಟ್ ಮಾಡಿದ್ದಾರೆ ರೆಸಿಪ್ಟು ಅದೆಲ್ಲ ಓಪನ್ ಆಗುತ್ತೆ. ನೋಡ್ತಾ ಇದೆ ಅಪ್ಲಿಕೇಶನ್ ಹೆಸರಿಗೆ ಸಹಿ ಮಾಡಲಾಗಿದೆ ಅಂತ ತೋರಿಸುತ್ತೆ. ಡೌನ್ಲೋಡ್ ಅಂತ ಇದೆಯಲ್ಲ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆದರೆ ನಿಮ್ಮ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಇದನ್ನು ನೋಡ್ತಾ ಇದ್ದಲ್ಲ ಇದರ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಆಗಿದೆ. ಇಲ್ಲಿ ಇದನ್ನು 21 ಡೇಸ್ ಇಷ್ಟು ಡಾಕ್ಯುಮೆಂಟ್ ಕರೆಕ್ಟಾಗಿ ನೀವು ಅಪ್ಲೋಡ್ನ ಮಾಡಿದ್ರೆ ಕ್ಲಾರಿಟಿನೂ ಇರಬೇಕಾಗತ್ತೆ. ನೀವೇನು ಡಾಕ್ಯುಮೆಂಟ್ ಹಾಕಿರ್ತೀರಲ್ಲ ಅದು ಕ್ಲಾರಿಟಿ ಇರಬೇಕಾಗತ್ತೆ, ಕರೆಕ್ಟಾಗಿ ಇರಬೇಕಾಗತ್ತೆ. ಅದೆಲ್ಲ ಕರೆಕ್ಟಾಗಿ ನೀವು ಅಪ್ಲೋಡ್ನ ಮಾಡಿ ನೀವು ಫೋಟೋನ ಅಪ್ಲೋಡ್ನ ಮಾಡಿದ್ರೆ ನಿಮ್ಗೆ ಕನ್ಫರ್ಮ್ ಆಗಿ 21 ದಿನದಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಿಮಗೆ ಆರಾಮಾಗಿ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರಲ್ಲ ಅದೇ ಇಮೇಲ್ IDಗೆ ಬಂದಿರುತ್ತೆ. ನಿಮ್ಮ ಫೋನಲ್ಲೇ ನೀವು ಆರಾಮಾಗಿ ತೊಗೋಬೋದಾಗಿದೆ. ಎಲ್ಲೂ ಕೂಡ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಬೇಕಾದ್ರೆ ನೀವು ಪೇಮೆಂಟ್ ಮಾಡಿರೋ ರೆಸಿಪ್ಟ್ ಏನಿರುತ್ತಲ್ಲ ಪೇಮೆಂಟ್ ಮಾಡಿರೋ ರೆಸಿಪ್ಟ್ ಕೂಡ ನೀವು ತೊಗೋಬೋದಾಗಿರುತ್ತೆ. ನೋಡೋದಲ್ಲ ಯಾವ ರೀತಿ ನೀವು ಅಪ್ಲೈ ಮಾಡೋದು ಹೇಗೆ ಆನ್ಲೈನಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಅಪ್ಲೈ ಮಾಡೋದು, ಎಷ್ಟು ಅಮೌಂಟ್ ಆಗುತ್ತೆ, ಪ್ರತಿಯೊಂದು ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ನೀವು ಏನಾದರೂ ನೀವು ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ಅರ್ಜಿ ಸ್ಥಿತಿ ಪಡೆಯಿರಿ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಆಪ್ಷನ್ ಓಪನ್ ಆಗುತ್ತೆ. ಸ್ವೀಕೃತಿ ಸಂಖ್ಯೆಯನ್ನು ನಮೂದಿಸಿ ಅಂತ ತೋರಿಸೋಣ. ಅಂದರೆ ನೀವೇನು ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗಿತ್ತಲ್ಲ ಆ ಅಕ್ನಾಲೇಜ್ಮೆಂಟ್ ನಂಬರ್ನ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಟೈಪ್ ಮಾಡ್ಕೊಂಡು ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾವ ಸ್ಟೇಜಲ್ಲಿದೆ ನಿಮ್ಮ ಅಕ್ನಾಲೇಜ್ಮೆಂಟ್, ಅಂದರೆ ನೀವೇನು ಅಪ್ಲೈ ಮಾಡಿದೆಲ್ಲ ಯಾವ ಸ್ಟೇಜಲ್ಲಿದೆ ಅನ್ನೋದನ್ನ ನೀವು ನೋಡ್ಬೋದಾಗಿದೆ. ಕೆಳಗಡೆ ಬಂದರೆ ಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಇದೆ. ಕೆಳಗಡೆ ಯಾವ ಸ್ಟೇಜಲ್ಲಿದೆ ನೋಡ್ಬೋದು. ನಾಡ ಕಚೇರಿ ಆಪರೇಟರ್ ಅಂತ ಇದೆ, ಆಮೇಲೆ DC ಆಫೀಸು, ಗ್ರಾಮ ಲೆಕ್ಕಾಧಿಕಾರಿ, ಹೀಗೆ ಆದಾಯ ನಿರೀಕ್ಷಕರು. ಪ್ರತಿಯೊಬ್ಬರು ಸ್ಟೆಪ್ನು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಿ ನಿಮ್ಮ ಲಾಸ್ಟಲ್ಲಿ ಸ್ಟೇಜಿಗೆ ಬರುತ್ತೆ. 21 ದಿನದಲ್ಲಿ ನಿಮ್ಗೆ ಸರ್ಟಿಫಿಕೇಟ್ ನೀವೇನೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದೆ ಎಲ್ಲ ಕರೆಕ್ಟಾಗಿದೆ ಅಂತಂದಾಗ ನಿಮಗಿದು ಅಪ್ರೂವಲ್ ಆಗಿ 21 ಡೇಸ್ಗೆ ಬಂದುಬಿಡುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಿಮ್ಮ ಫೋನಲ್ಲೇ ನೀವು ಅಪ್ಲೈನ ಮಾಡ್ಕೋಬೋದು. ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ಫೋನಲ್ಲೇ ಕೂಡ ನೀವು ತೊಗೋಬೋದಾಗಿರುತ್ತೆ. ಪ್ರತಿಯೊಂದು ಸ್ಟೆಪ್ ಕೂಡ ನಿಮಗೆ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆ ಮಾಹಿತಿ ಅಂತ ಅಂದ್ಕೊತೀನಿ, ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಯೂಸ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.